ಸಸಿಯ ಹಾಕಿ ಬೆಳೆಸಲಿಕ್ಕೆ ನಮಗೆ ಒಂದು ಸಸಿಗೆ ಒಂದು ಎಕರೆಗೆ 12,000 ರೂಪಾಯಿ ಹಣವನ್ನು ಕೊಡುತ್ತೆ. $50,000 $1,00,000 ಅನುದಾನವನ್ನು ಕೊಡ್ತಾರೆ. ಗಿಡ 20 ತಿಂಗಳು ಆಗೋ ಅಷ್ಟರಲ್ಲಿ ಈ ಗಿಡ ನಮ್ಗೆ 2,350 ರೂಪಾಯಿ ಖರ್ಚು ಬಂದಿದೆ ಇವತ್ತಿಗೆ. ದಾಳಿಂಬ್ರೆ ಗಿಡ ನಟ್ಟಿದ್ರಿಂದ ಹಿಡಿದು ಕುಯ್ಯೋವರೆಗೂ ಕೂಡ ಟೆನ್ಷನ್ ಬೆಳೆನೇ ಆಗಿರುತ್ತದೆ. ಯಾಕೆಂದ್ರೆ ಗಿಡ ಬೆಳೆಸ್ಬೇಕಾದ್ರೆ ಒಂದಿಷ್ಟು ಸಮಸ್ಯೆಗಳನ್ನ ನೋಡಿರ್ತೇವೆ. ಎರಡನೇದಾಗಿ ಹೂವು ಸೆಟ್ ಆಗೋ ಟೈಮ್ನಲ್ಲಿ ವಾತಾವರಣ ಚೆನ್ನಾಗಿರ್ಬೇಕು. ಅದಕ್ಕೆ ಫಾಗಿನೇಷನ್ ಆಗ್ಲಿಕ್ಕೆ, ಪರಾಗಸ್ಪರ್ಶ ಆಗ್ಲಿಕ್ಕೆ ಜೇನು ನೊಣ ಬರಬೇಕು. ಆ ಟೈಮ್ನಲ್ಲಿ ನಾವು ಮಳೆ ಬರಲಿಲ್ಲ ಅಂದ್ರೆ ಜೇನು ನೊಣ ಬರೋದಿಲ್ಲ. ಅವು ಕೃತಕ ಜೇನು ತರಿಸ್ಬೇಕಾಗತ್ತೆ. ಅದಾದ್ಮೇಲೆ ಈ ಸೈಜಿಗೆ ಬಂದ ಮೇಲೆ ಇವತ್ತಿನ ಆಂಥ್ರಾಸ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ಒಂದಿಷ್ಟು ಕಾಯಿಗಳು ಆ ತರ ಬರುವಂತದಕ್ಕೆ ಈ ರೀತಿಯ ಕಾಯಿಗಳು ಬಂದು ಬಿದ್ದು ಹೋಗುವಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇವೆಲ್ಲ ಸಮಸ್ಯೆ ನಡುವೆ ಉತ್ತಮವಾದ ಒಂದು ಆದಾಯವನ್ನ ನೋಡ್ತೀವಿ. ಒಂದು ಎಕರೆಗೆ ಒಂದು ಬೆಳೆ ನಂತರ ಕಡಿಮೆ ಅಂದ್ರೂ 7-8 ಲಕ್ಷ 10 ಲಕ್ಷದವರೆಗೂ ಒಂದು ಎಕರೆಗೆ ನಾವು ಆದಾಯ ನೋಡ್ಬೋದು. ಇದಿಷ್ಟು ಆದಾಯ ಬರೋದಿಲ್ಲ. ಅದೇ ರೀತಿ ನಾವು 1 ವರ್ಷ ಮಾತ್ರ ಬೇಸಾಯ ಮಾಡ್ತೇವೆ. ಇದಕ್ಕೆ ಮತ್ತೆ ಬೇಸಾಯ ಏನು ಮಾಡೋದಿಲ್ಲ. ಇದನ್ನ ಹುಲ್ ಕಟ್ರಲ್ಲಿ ಇದನ್ನ ಕಟ್ ಮಾಡಿ ಸಮತಟ್ಟವಾಗಿ ಇಟ್ಕೊಂಡಿರ್ತೇವೆ. ಇದ್ರೊಳಗೆ ಯಾವುದೇ ರೀತಿ ನಾವು ಬೇಸಾಯ ಮಾಡೋದಿಲ್ಲ. ಈ ಹುಲ್ಲು ಎಲ್ಲ ಜಾಸ್ತಿ ಬೆಳೆದ ನಂತರ ಇದನ್ನ ಮಲ್ಚಿಂಗ್ ಶೀಟ್ ನ ನಾವು ಏನು ಇವತ್ತಿನ ಇದರಲ್ಲಿ ಸಿಸ್ಟಮ್ ಅಲ್ಲಿ ಇದೆ, ಆ ವೀಲ್ ಕಟರ್ ಅಲ್ಲಿ ತಂದು ಇದನ್ನ ಒಡೆದು ಲೆವೆಲ್ ಮಾಡೋಂಥದ್ದಾಗಿರುತ್ತೆ. ಅವಾಗ ನೀರು ಭೂಮಿ ಬೇಸಾಯ ಮಾಡಿದ ಕಾರಣ ಹೆಚ್ಚು ನೀರು ಕುಡಿಯೋದಿಲ್ಲ, ಹೊರಗೆ ಹರಿಯುತ್ತೆ. ಇದಕ್ಕೆ ಶೀತ ಹೆಚ್ಚಾಗಿರ್ಬಾರ್ದು. ಇದಕ್ಕೆ ಹೆಚ್ಚಿನ ಬಿಸಿಲು ಬೀಳಬೇಕು. ಬಿಸಿಲಿನಲ್ಲಿ ಕಾಯಿ ಶೈನಿಂಗ್ ಬರೋಂಥದ್ದಾಗಿರುತ್ತೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಬಿಸಿಲು ಅವಶ್ಯಕತೆ, ಮಳೆಯ ಆಮೇಲೆ ನೀರು ಅಷ್ಟೇ ಬಹಳ ಕಡಿಮೆ ತಗೊಳುತ್ತೆ ಇದು ನೀರು. ಯಾಕೆಂದ್ರೆ ನಾವು ಫೆಬ್ರವರಿ, ಈ ನಮ್ಮ ಭಾಗದಲ್ಲಿ ಭಾಗಶಃ ಫೆಬ್ರವರಿ ಮಾರ್ಚಿನಲ್ಲಿ ನಾವು ಹಣ್ಣಿಗೆ ಬಿಡ್ತೇವೆ. ಫೆಬ್ರವರಿ ಮಾರ್ಚ್ 2 ತಿಂಗಳು, ಮಾರ್ಚ್ ಏಪ್ರಿಲ್ 2 ತಿಂಗಳು ನಾವು ನೀರಿನ ವ್ಯವಸ್ಥೆ ನೋಡಿದ್ರೆ ಮೇ ಜೂನ್ಗೆ ಮಳೆ ಬರೋದ್ರಿಂದ ನಮಗೆ ಇರೋಂಥ ಒಂದು ನೀರಿನ ವ್ಯವಸ್ಥೆನಲ್ಲಿ ದಾಳಿಂಬ್ರೆ ಚೆನ್ನಾಗಿ ಬೆಳಿಬೋದು. ಇದು 5 ವರ್ಷದ ಗಿಡ, 4ನೇ ಬೆಳೆ. ನಮಗೆ ಹೋಸತಿ ಈ ಒಂದು ಇದರಲ್ಲಿ ಸರಿಸುಮಾರು 30 kg ಒಂದು ಗಿಡಕ್ಕೆ ಬಿಟ್ಟಿತ್ತು. ಈ ಸತಿ ನಮ್ದು 44ನೇ ಬೆಳೆಯನ್ನು ಒಂದು ಸರಿಸುಮಾರು 40 kg 45 kg ಬರಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. ಆದರೆ ಪ್ರಕೃತಿ ವೈಫಲ್ಯದಿಂದ ಹಲವಾರು ರೋಗ ರುಜಿನಗಳಿಂದ ನೋಡಿ ಇಲ್ಲಿ ಈ ಥರ ಚಿಕ್ಕಿ ಎಲ್ಲ ಬಂದಿದೆ. ಈ ಚಿಕ್ಕಿ ಬಂದಿರೋದ್ರಿಂದ ಇದನ್ನ ತಗೊಳೋದಿಲ್ಲ, ಅವ್ರು ಇದು ಮಾಡ್ತಾರೆ. ಈ ಥರ ಆಗಿರೋ ಕಾರಣಕ್ಕಾಗಿ ಭಾಳ ವೇಸ್ಟೇಜ್ ಕೂಡ ಬರುತ್ತೆ. ಹಾಗಾಗಿ ನಮ್ಮದು ಬೆಳೆ 40 kg ಇಂದ 30 kg ಮತ್ತೆ ವಾಪಸ್ ಇಳಿಯುತ್ತೆ. ರೇಟ್ ಕೂಡ ಕಡಿಮೆ ಇದೆ. ಆಮೇಲೆ ಇದು ನಾವು ಬರ್ಡ್ ನಟ್ ಅಂತ ಹೇಳ್ತೇವೆ. ಪಕ್ಷಿಗಳು ಒಳಗಡೆ ಬಂದು, ಅಕ್ಕಿ ಪಕ್ಷಿಗಳು ಬರಬಾರ್ದು ಒಳಗಡೆ, ಹಣ್ಣಿಗೆ ಏನು ತೊಂದರೆ ಮಾಡಬಾರ್ದು ಅಂತ ಇದನ್ನ ಹಾಕಿದ್ದೇವೆ. ಆಮೇಲೆ ಈ ಗಿಡದ್ದು ಬೃಹದಾಕಾರ ಬೆಳೆದ ಮೇಲೆ ನಾವು ನಾವೇನು ಬಿದಿರು ಗೂಟನ 8 ಅಡಿ ಗೂಟವನ್ನ 2 ಲೈನಿಗೆ ನೆಟ್ಟು ತಂತಿಯನ್ನ ಲೈನ್ನ ಮಾಡಿದ್ದೇವೆ. ಇದನ್ನ ಏನಕ್ಕೆ ಮಾಡಿದ್ದೇವೆ ಅಂದ್ರೆ ಈ ದಾರದಲ್ಲಿ ಕೊಂಗೆ ಜಗ್ಗಿ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಕಟ್ಟಿದೀವಿ. ಇಲ್ಲಿ ಈ ಕೆಲವರು ಇದು 4 ಹಾಕಿ ಮಾಡ್ತಾರೆ. ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್, ಆದಾಯಕ್ಕಿಂತ ಖರ್ಚು ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು 2 ಹಾಕಿ ಅದ್ರ ಮಧ್ಯೆ ತಂತಿಯನ್ನ ಬಿಟ್ಟು ಆ ಕೊಂಗೆಗಳು ಅದ್ರ ಮೇಲೆ ಕೂರೋ ತರ ನೋಡಿ, ಅದಕ್ಕಿಂತ ಕೆಳಗಿರೋದ್ನೆಲ್ಲ ಈ ತರ ಜಗ್ಗಿ ಬೀಳಬಾರ್ದು ಅಂತ ನೋಡಿ ಇಲ್ಲಿ ಕಟ್ಟಿದೀವಲ್ಲ, ಇದನ್ನ ಈ ರೀತಿ ಕಟ್ಟೋ ಅಂಥದ್ದನ್ನ ಕೂಡ ಪ್ರಕ್ರಿಯೆ ಮಾಡಿದ್ದೀವಿ. ಇದು ನಮಗೆ 4ನೇ ಬೆಳೆ. 5ನೇ ವರ್ಷ ಇನ್ನೊಂದು 4 ಬೆಳೆ ಬೆಳಿಬೋದು ಅಂತ ಅನ್ಸುತ್ತೆ ನನಗೆ. ನಾವು ಈ ಕೃಷಿಗೆ ಬರಬೇಕು ಯುವಕರು ಅನ್ನೋದು ಕೂಡ ನಮ್ಮ ಕಾಳಜಿ ಅಲ್ಲ, ಈ ದೇಶದ ಪ್ರಧಾನ ಮಂತ್ರಿ ಅವರು ಕೂಡ ಕಾಳಜಿ. ಹೆಚ್ಚು ಕೃಷಿ ಆಕರ್ಷಿತವಾಗಿರ್ಬೇಕು, ಕೃಷಿ ಲಾಭದಾಯಕವಾಗಬೇಕು ಅಂತ ಕೇಂದ್ರ ಸರ್ಕಾರ ಹಲವಾರು ಚಿಂತನೆಯನ್ನ ಮಾಡಿ ಹಲವಾರು ರೂಪಾಯಿ ಕೃಷಿಗೆ ಸಬ್ಸಿಡಿಯನ್ನ ಕೊಡುವಂಥದ್ದು ಕೂಡ ಮಾಡಿದೆ. ಈಗ ನಾವು ಮೊದಲನೇ ಬಾರಿ 1 ಎಕರೆಗೆ 300 ಗಿಡ ಹಾಕೋದಂತ ಆದರೆ ಅವನಿಗೆ 1 ಗಿಡ ಬೆಳೆಸ್ಲಿಕ್ಕೆ ಪ್ರಾರಂಭದಲ್ಲಿ 1 ಗಿಡ ಹಾಕ್ಲಿಕ್ಕೆ 50 ರೂಪಾಯಿ ಇದೊಂದು ದಾಳಿಂಬ್ರೆ ಸೊಸಿಯ ಒಂದು ಟಿಶ್ಯೂ ಕಲ್ಚರ್ ಜೈನ್ ಅಥವಾ ABC ಅಂತ ಹೇಳ್ತೀವಿ, ಸೂಪರ್ ಭಗವಾ ಅಥವಾ ಭಗವಾ ಸೊಸಿಯ ಒಂದು ಹೆಸರು ಇರುತ್ತೆ. ಅದನ್ನ 50 ರೂಪಾಯಿ ಕೊಟ್ಟು ನಾವು ತಂದು ಇದಕ್ಕೊಂದು ಡ್ರಿಪ್ ಬಳ್ಳಿ ಮಾಡಿದ್ದೇವೆ ನಾವು. ಈ ತರ ಡ್ರಿಪ್ ಬಳ್ಳಿಯನ್ನ ಇರಿಗೇಷನ್ ಅಲ್ಲಿ ಡ್ರಿಪ್ ಬಳ್ಳಿ ಮಾಡಿ ಅದಕ್ಕೊಂದು ಡ್ರಿಪ್ಪರ್ ಅನ್ನ ಹಾಕಿದ್ದೇವೆ. ಈ ತರ ಡ್ರಿಪ್ ಬಳ್ಳಿಯಲ್ಲಿ ಮಾಡಿದ್ರೆ ಇದಕ್ಕೆ ಸರ್ಕಾರ ಕೂಡ 90% ಸಬ್ಸಿಡಿಯನ್ನ ಕೊಡುತ್ತೆ ಇದಕ್ಕೆ. ಆಮೇಲೆ ಸೊಸಿಯ ನರೇಗಾದಲ್ಲಿ ಸೊಸಿಯ ಹಾಕಿ ಬೆಳೆಸ್ಲಿಕ್ಕೆ ನಮಗೆ ಒಂದು ಸೊಸಿಗೆ 1 ಎಕರೆಗೆ 12,000 ರೂಪಾಯಿ ಹಣವನ್ನು ಕೊಡುತ್ತೆ. ಅದಲ್ಲದೆ ತೋಟಗಾರಿಕೆ ಇಲಾಖೆನವರು ಕೂಡ ಈ ಬರ್ಡ್ ನಟ್ಟಿಗೆ 1,50,000 1,00,000 ರೂಪಾಯಿವರೆಗೂ ಅನುದಾನವನ್ನ ಕೊಡ್ತಾರೆ. ನಾವು 1 ಎಕರೆಗೆ ಕನಿಷ್ಠ ಅಂದ್ರೂ 6 ಲಕ್ಷ ರೂಪಾಯಿ, 1 ಎಕರೆ ಇದ್ರೂ ಬೆಳಿಬಹುದು, 6 ಲಕ್ಷ ರೂಪಾಯಿಯನ್ನ ಖರ್ಚು ಬರುತ್ತೆ. ಬಟ್ ಪ್ರಾರಂಭದಿಂದ ಗಿಡ ಬೆಳೆಸಿ ಹಣ್ಣು ಕುಯ್ಯೋದ್ರವರೆಗೂ ತನಕನೂ ಅದು ಯೂನಿಫಾರ್ಮಿಟಿಯಾಗಿ ತಿಂಗಳಿಗೆ ಇಷ್ಟು ನಂಗೆ ಬೇಕಾಗುತ್ತೆ. ಅದನ್ನೊಂದಿಷ್ಟು ವ್ಯವಸ್ಥೆ ಮಾಡಿದ್ರೆ 1 ಎಕರೆನಾರು ಮಾಡ್ಬೋದು, 2 ಎಕರೆನಾರು ಮಾಡ್ಬೋದು, 10 ಎಕರೆ ಮಾಡ್ಬೋದು, ಅವರ ಶಕ್ತಿ ಅನುಸಾರ. ಬಟ್ ಏನಪ್ಪಾ ಹೇಳಲಿಕ್ಕೆ ಇಷ್ಟಪಡ್ತೇವೆ
ಮಾಡ್ತೇವೆ, ನಾವು ಏನನ್ನ ಮಾಡ್ತೀವಿ ಅದನ್ನ ಚೆನ್ನಾಗಿ ಮಾಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ರಷ್ಟೇ ಅದು ನಮಗೆ ಚೆನ್ನಾಗಿ ನೋಡುತ್ತೆ. ಈ ವ್ಯವಸಾಯ ಹೇಗೆ ಅಥವಾ ಕೃಷಿ ಕೆಲಸ ಹೇಗೆ, ಕೈಯೆಲ್ಲ ಕೆಸರಾದ್ರೆ ಬಾಯಿ ಮೊಸರು ಅಂತ ಏನೋ ಗಾದೆ ನೋಡಿ ಇದೆ, ನಾಲ್ನುಡಿ ಇದೆ. ಆ ರೀತಿಯನ್ನಲ್ಲೇ ಕೂಡ ಇದು ಚೆನ್ನಾಗಿ ಈ ದಾಳಿಂಬ್ರೆ ಗಿಡ ಇದು 3 ತಿಂಗಳ ಗಿಡ. ನಾವು ಇವತ್ತಿಗೆ ಸಸಿ ನಟ್ಟಿದ್ದು ಒಂದು 3-3.5 ತಿಂಗಳಾಗಿದೆ. ಪ್ರಾರಂಭದಲ್ಲಿ ಟಿಶ್ಯೂ ಕಲ್ಚರ್ ಗಿಡ ಕೊಟ್ಟಿದ್ದು ಭಾಳ ಪುಟ್ಟದಾಗಿರುತ್ತೆ. ಅದು ತಂದು ಹಾಕಿ ಅದಕ್ಕೆ ನಾವು ಈ ಒಂದೂವರೆ ಗುಂಡಿಯನ್ನು ತೆಗೆದು ಆ ಗುಂಡಿಗೆ ಗೊಬ್ಬರ, ದನಿನ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಸಸಿಯನ್ನು ನೆಟ್ಟು ಬೆಳೆಸಿದ್ದೇವೆ. ಇದಕ್ಕೆ ವಾರಕ್ಕೆ 10 ದಿವಸಕ್ಕೆ ಒಂದು ಹುಳ ಅಥವಾ ಇದೇನು ಟ್ರಿಪ್ಸು ಮೈಟ್ಸು ಬರುತ್ತಲ್ಲ ಅದೇನು ಆಗಬಾರ್ದು ಅನ್ನೋ ಕಾರಣಕ್ಕೆ ಔಷಧಿ ಹೊಡೆದು ಇದನ್ನು ಒಂದು 3 ತಿಂಗಳು ಗಿಡನ ಇದನ್ನು ಬೆಳೆಸಿದ್ದೀವಿ. ಇದು ನೋಡಿ, ನಾನು ಹೇಳ್ದಂಗೆ ಕಲ್ಲು ಮಿಶ್ರಿತ ಭೂಮಿ. ಇದಕ್ಕೆ ನಮ್ಮ ಹಳ್ಳಿನಲ್ಲಿ ಬಾರೆ ಭೂಮಿ ಅಥವಾ ಚೆರ್ಲು ಭೂಮಿಗಳು ಸೂಕ್ತವಾದಂಥ ದಾಳಿಂಬ್ರೆಗೆ ಸೂಕ್ತವಾಗಿರೋಂಥ ಮಣ್ಣು. ಯಾಕೆಂದರೆ ಕಪ್ಪು ಮಣ್ಣಿಗೆ ಬರೋದಿಲ್ಲ. ಆಮೇಲೆ ಹೆಚ್ಚು ಮಳೆ ಆಗುವ ಭಾಗದಲ್ಲಿ ದಾಳಿಂಬ್ರೆ ಬರೋದಿಲ್ಲ. ಮಳೆ ಕಡಿಮೆ ಇದ್ದು ಬಯಲುಸೀಮೆ ಭಾಗದಲ್ಲಿ ವರದಾನ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ ಈ ದಾಳಿಂಬ್ರೆ ನಾನು ಬೆಳಿಲಿಕ್ಕೆ ಪ್ರಾರಂಭಿಸಿದ್ದೆ. ಇದು 3 ತಿಂಗಳ ಗಿಡ. ನಮ್ದು ಇನ್ನೊಂದು ಗಿಡ ಇದೆ, ಅದು ಒಂದು 6-7 ತಿಂಗಳಾಗಿದೆ. ಆ ಗಿಡವನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಒಂದು 7 ತಿಂಗಳು ಗಿಡ ಆಗಿದೆ. ಈಗೆಲ್ಲ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೂವಾಗಿ ಮೊಗ್ಗಾಗಿ ಇದು ಬಿಟ್ಟರೆ ಈಚಾಗುತ್ತೆ. ಬಟ್ ಇದು ಬಿಡುವ ಸ್ಟೇಜ್ ಅಲ್ಲ ಅನ್ನೋ ಕಾರಣಕ್ಕೆ 12-13 ತಿಂಗಳು ಅಥವಾ 14 ತಿಂಗಳು ಬೆಳೆಸಿದ ಮೇಲೆ ಅದನ್ನು ಹೂವಿಗೆ ಬಿಡುತ್ತೆ. ಇದನ್ನೆಲ್ಲ ಮತ್ತೆ ನಾವು ಕಿತ್ತಾಕ್ತೀವಿ. ಇದನ್ನು ಹೀಗೆ ಬಿಡೋದಿಲ್ಲ. ಈ ಸ್ಟೇಜಿಗೆ ಬಿಟ್ಟರೆ ಗಿಡ ಡೆವಲಪ್ಮೆಂಟ್ ಆಗೋದಿಲ್ಲ, ಹಿಗ್ಗೋದಿಲ್ಲ, ಗಾತ್ರ ಬೆಳೆಯೋದಿಲ್ಲ. ಮುಂಚಿತವಾಗಿ ಬರೆದ್ರೆ ಕಾಯಿಗಳು ಕೂಡ ಸೈಜ್ ಬರೋದಿಲ್ಲ, ಅತಿ ಹೆಚ್ಚು ಬರೋದಿಲ್ಲ. ಖರ್ಚು ವೆಚ್ಚನೇ ಜಾಸ್ತಿ ಆಗುತ್ತೆ ಆದಾಯಕ್ಕಿಂತ. ಆ ಕಾರಣಕ್ಕಾಗಿ ಇದನ್ನು 14 ತಿಂಗಳು ಗಿಡ ಬಿಟ್ಟ ಮೇಲೇ ನಾವು ಹೊಸ ಹಣ್ಣಿಗೆ ಬಿಡೋ ಅಂಥದ್ದನ್ನು ಮಾಡ್ತೇವೆ. ನಾನು ನಿಮಗೆ ಅದು ಪಕ್ಕದ ಜಮೀನಲ್ಲಿ ತೋರಿಸಿದೆ 3 ತಿಂಗಳು ಗಿಡ, ಇದು 7 ತಿಂಗಳು ಗಿಡ ಅಂತ. ಇದು ಸರಿಸುಮಾರು ಕಳೆದ ಡಿಸೆಂಬರ್ನಲ್ಲಿ ಹಾಕಿದ್ದು, ಅಂದರೆ 2023 ಡಿಸೆಂಬರ್ನಲ್ಲಿ ನಾಟಿ ಮಾಡಿದಂಥ ಇದು ಗಿಡ. ಈಗ ಸರಿಸುಮಾರು 20 ತಿಂಗಳು ಆಗಿದೆ. ನಾವು 14 ತಿಂಗಳು ಗಿಡವನ್ನು ಬೆಳೆಸಿ 15ನೇ ತಿಂಗಳಿಗೆ ಇದನ್ನು ಏನು ನಮ್ಮ ಪದ್ಧತಿನಲ್ಲಿ ಇತ್ರೇಲ್ ಅಂತೀವಿ, ಇದನ್ನೆಲ್ಲ ಒಡೆದು ಅದಾದಮೇಲೆ ಇದು ಹೂವಾಗಿ ಹಣ್ಣಾಗಿ ಬಿಟ್ಟಿದೆ. ಇವತ್ತಿಗೆ ಇದು 20 ತಿಂಗಳು. ಇದು ಮೊದಲನೇ ಬೆಳೆ. ಇದು ಸರಿಸುಮಾರು 15 kg ಬರುತ್ತೆ. 15 kg ಇವತ್ತಿನ ಇದಕ್ಕೆ ಒಂದು ಗಿಡ 15 kg ಸರಿಸುಮಾರು ಬಂದರೆ ಇವತ್ತಿನ ಲೆಕ್ಕದಲ್ಲಿ ಒಂದೂವರೆ ಹತ್ತತ್ರ 2,500 2,500 ಬರುತ್ತೆ. ನಮಗೆ ಈ ಗಿಡ 20 ತಿಂಗಳು ಆಗೋ ಅಷ್ಟರಲ್ಲಿ ಈ ಗಿಡ ನಮ್ಗೆ 2,350 ರೂಪಾಯಿ ಖರ್ಚು ಬಂದಿದೆ ಇವತ್ತಿಗೆ. ಇದು ಅಂದರೆ ನಮ್ಮ ಆದಾಯ ಖರ್ಚು ಎರಡೂ ಕೂಡ ಸರಿದೂಗಿಸುವಂಥದ್ದಾಗಿದೆ. ಮುಂದಿನ ದಿನದಲ್ಲಿ 2 ವರ್ಷ ಆಗುತ್ತೆ, 3ನೇ ವರ್ಷಕ್ಕೆ ಅಂದರೆ 2ನೇ ಬೆಳೆಗೆ ನಾವು ಲಾಭವನ್ನು ಕಾಣ್ಬೋದು. ಯಾಕೆಂದರೆ ಮೊದಲನೇ ಗಿಡ ನಟ್ಟು ತಕ್ಷಣ ನಾವು ಆದಾಯ ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಗಿಡ ನಟ್ಟು 20 ತಿಂಗಳಿಗೆ ಮೊದಲನೇ ಹಣ್ಣು ಕೊಯ್ತೇವೆ. ಹಣ್ಣು ಕೊಯ್ದಾಗ ಒಂದು ಗಿಡ ಸರಿಸುಮಾರು 2,500 2,500 ಆಗುತ್ತೆ. ನಮ್ಮ ಖರ್ಚು ಕೂಡ ಅಷ್ಟೇ ಆಗಿರುತ್ತೆ. 2ರಿಂದ 2,500 2,500 ನಮ್ಮ ನಿರ್ವಹಣೆ ಆಗುತ್ತೆ. ನಾವು ಇದೊಂದು ಜಾಗ 3 ಎಕರೆ ಜಾಗವನ್ನು ಲೀಸಿಗೆ ತೊಗೊಂಡಿದ್ದೀವಿ. 1 ಎಕರೆಗೆ 20,000 ರೂಪಾಯಿನಂಗೆ ನಾವು ಇದನ್ನ ಲೀಸ್ ಮಾಡಿದ್ದೇವೆ. ನಮ್ಮ ಸ್ವಂತದ್ರಲ್ಲೂ ಹಾಕಿದ್ದೇವೆ. ಆದಷ್ಟು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಜಾಗನೂ ಲೀಸಿಗೆ ತೊಗೊಂಡು ಮಾಡಿದ್ದೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.